ನಮಸ್ಕಾರ ಗುರು, ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಹುಡುಗ ಚಾನಲ್ಗೆ ಸ್ವಾಗತ. ಇವತ್ತು ನೀವಂತೂ ನೋಡ್ತಾನೆ ಇದ್ದೀರಾ, ಮಾರ್ಕೆಟು ಮೇಲೆ ಕೆಳಗೆ ಒದ್ದಾಡ್ತಾನೆ ಇದೆ. ಅದರಲ್ಲಿ ನಾವು ಯಾವಾಗ ಒಳ್ಳೆ ನ್ಯೂಸ್ ಯಾವಾಗ ಬರುತ್ತೆ, ಮಾರ್ಕೆಟ್ ಯಾವಾಗ ಗ್ರೀನಲ್ಲಿ ಹೋಗುತ್ತೆ ಅಂತ ಕಾಯ್ತಾನೆ ಇರ್ತೀವಿ. ಆದರೆ ನೋಡಿದ್ರೆ ಬ್ಯಾಡ್ ನ್ಯೂಸ್ ಮೇಲೆ ಬ್ಯಾಡ್ ನ್ಯೂಸ್ ಬರ್ತಾನೆ ಇದೆ. ಬನ್ನಿ ಅದೇನು ಬ್ಯಾಡ್ ನ್ಯೂಸ್ ಅಂತ ನೋಡ್ಕೊಂಡೇ ಬಂದುಬಿಡೋಣ. US ನಮ್ಮ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರು 49 ಮಿಸೈಲ್ನ ಲಾಂಚ್ ಮಾಡಿದ್ದಾರೆ ಇರಾನ್ಗೆ. ನೋಡಿದ್ರೆ ಅಲ್ಲಿ ಏನೇನು ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಮಿಲ್ಟ್ರಿ ರೈಡಾರು, ನೆಟ್ವರ್ಕು, ಮತ್ತು ಚೀಫ್ ಟಾರ್ಗೆಟರ್ ಇರಾನ್ ಮಿಲ್ಟ್ರಿ ಸರ್ವಿಸಸ್ಸು, ಕಮ್ಯುನಿಕೇಷನು, ಡಿಫೆನ್ಸ್ ಏರ್ ಸೈಟು, ಇದೆಲ್ಲ ಟಾರ್ಗೆಟ್ ಮಾಡಿ. ಇದೆಲ್ಲ ಆಗಿದ್ದಕ್ಕೆ ಇರಾನು ಏನಾದ್ರು ಉತ್ತರ ಕೊಡಲೇಬೇಕಲ್ಲ, ಅವರು ಸುಮ್ಮನೆ ಇರ್ತಾರ? ಇರಾನ್ ಅವರು ಏನು ಮಾಡಿದ್ದಾರೆ ಅಂದರೆ ಬೇರಿನ್, ಕುವೈತ್, ಜಾರ್ಡನ್ ಅದ್ರ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಅದು US ಸ್ಟ್ರೈಕ್ ಆದಮೇಲೆ ಆನ್ಸರ್ ಕೊಡಲೇಬೇಕಲ್ಲ. ಇದರಿಂದ ಅಂತೂ ಮಾರ್ಕೆಟು ಫುಲ್ಲು ಹಲೋಲಕಲನೆ. ಅದಾದಮೇಲೆ ನೋಡಿದ್ರೆ ಈ ಮಾರ್ಕೆಟಲ್ಲಿ ಒಂದು ಗುಡ್ ನ್ಯೂಸ್ ಇಲ್ದಲ್ಲಿ ಎಲ್ಲ ಬರೀ ಬ್ಯಾಡ್ ನ್ಯೂಸೇ ಇದೆ. ಇನ್ನೊಂದು ಬ್ಯಾಡ್ ನ್ಯೂಸು ನಮ್ಮ ಇಂಡಿಯಾಗೆ ತುಂಬ ಎಫೆಕ್ಟ್ ಆಗುತ್ತೆ. ಏನಂದರೆ ಇಂಡಿಯನ್ ಸೇಲರ್ಸ್ ಮೇಲೆ ಅಟ್ಯಾಕ್ ಆಗಿದೆ ಸ್ಟ್ರೇಟ್ ಆಫ್ ಹಾರ್ಮುಜಲ್ಲಿ. ನೀವು ನೋಡ್ಬೋದು, ಇಲ್ಲೇ ಇದೆ ಅದು. ಇಲ್ಲೇ ಅಟ್ಯಾಕ್ ಆಗಿರೋದು ಇಂಡಿಯಾ ಇದರಲ್ಲಿ. ಅದರಲ್ಲಿ ಇನ್ನೂ ಕೆಟ್ಟಾಗಿರೋ ನ್ಯೂಸ್ ಏನಂದರೆ ಅದರಲ್ಲಿ 3 ಜನ ಇಂಡಿಯನ್ ಸೇಲರ್ಸು ಸತ್ತೋಗಿದ್ದಾರೆ. 3 ಜನ ಸತ್ತೋಗಿದ್ದಾರೆ ಈ ಅಟ್ಯಾಕಲ್ಲಿ. ಇರಾನ್ ಮತ್ತು US ಜಗಳದಲ್ಲಿ ಇಂಡಿಯನ್ಸ್ ಇದಾಗ್ತಿದೆ ಪ್ರಾಬ್ಲಮ್ಮು. ಇದು ಮೊದಲನೇ ಸರಿ ಅಲ್ಲ, 3 ಸರಿ ಅಟ್ಯಾಕ್ ಆಗಿದೆ ಇಂಡಿಯಾ ಶಿಪ್ಸ್ ಮೇಲೆ. ಇವರಿಬ್ಬರು ಜಗಳದಿಂದ ಅಂತೂ ಫುಲ್ಲು ಇಂಡಿಯಾಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು. ಆಮೇಲೆ ಇಂಡಿಯಾ ಸಮನ್ಸ್ US ಡೆಪ್ಯೂಟಿ ಚೀಫ್ ಆಫ್ ಮಿಷನ್ ಆಫ್ಟರ್ ಸೆಕೆಂಡ್ ಶಿಪ್ ಅಟ್ಯಾಕ್ ಇನ್ 3 days. ಈ ಎಲ್ಲ ಅಟ್ಯಾಕ್ ಆಗಿದೆಯಲ್ಲ, ಏನು ಈ 3 ಅಟ್ಯಾಕ್ ಆಗಿದೆ, 3 times ಅಟ್ಯಾಕು. ಏನಂದರೆ ಅದರಲ್ಲಿ ಈಗ ಮಾತಾಡಿದ್ದಾರೆ US ಚೀಫ್ ಹತ್ರ. ಇದೆಲ್ಲ ಜಗಳದಿಂದನೂ ಏನಂದರೆ ಕ್ರೂಡ್ ಆಯಿಲ್ ಪ್ರೈಸ್ ಅಂತೂ ನೋಡಲೇಬೇಕು ನೀವು. ಕ್ರೂಡ್ ಆಯಿಲ್ ಪ್ರೈಸ್ ಅಂತೂ ಈಗೇನಾದ್ರು ನಾವೆಷ್ಟೇ ಕಾಯ್ತಾಯಿದ್ರು ಇವ್ರದ್ದಂತೂ ನಿಲ್ಲಕ್ಕೆ ಹೋಗ್ತಿಲ್ಲ. ಇದರಿಂದ ಏನು ಪ್ರಾಬ್ಲಮ್ ಇದೆ ಅಂದರೆ ನಮ್ಮ ಕ್ರೂಡ್ ಆಯಿಲ್ ಏನಿದೆ ಅದು 93-90 ಹತ್ರ ಓಡಾಡ್ತಿದೆ. ಇದರಲ್ಲಿ ಇನ್ನೂ ಬ್ಯಾಡ್ ನ್ಯೂಸು ಏನಾದರೂ, ಇನ್ನೂ ಕೆಟ್ಟದಾಗಿರೋ ನ್ಯೂಸ್ ಏನಾದ್ರು ಬಂದು ಇಂಡಿಯಾಗೆ ಇನ್ನೂ ಪ್ರಾಬ್ಲಮ್ಮು. ಮಾರ್ಕೆಟ್ ಯಾವಾಗ ಏರ್ಬೋದು ಅಂತ ಕೇಳ್ತಿರಲ್ಲ. ಆದರೆ ಏನಂದರೆ ಮಾರ್ಕೆಟ್ ವಾರ್ದೊಂದು ಸಿಚುವೇಶನ್. ಆದರೆ ವಾರಿಂದ ಆಗ್ತಿದೆಯಲ್ಲ ಕಾಸ್, ಈ ಕ್ರೂಡ್ ಆಯಿಲ್ ಶಾರ್ಟೇಜ್ ಮತ್ತು ಆ ಪ್ರೈಸ್ ಹೈಕ್ ಆಗಿರೋದು. ಏನಾದರೂ $100+ ಮೇಲೆ ಏನಾದ್ರು ಹೋಯ್ತು ಅಂದರೆ ಇಂಡಿಯನ್ ಇನ್ಫ್ಲೇಷನ್ ರೇಟ್ ಕಟ್ ಬಗ್ಗೆ ನೀವು ಯೋಚನೆ ಮಾಡೋದೇ ಬಿಟ್ಬಿಡಿ. ಇಂಡಿಯನ್ ರೇಟ್ ಕಟ್ಟು ಆಗಲ್ಲ, ಏನಿಲ್ಲ. ರೇಟ್ ಕಟ್ಟಂತೂ ಆಗೋದೇ ಇಲ್ಲ. ಆ್ಯಕ್ಚುಲಿ ಏನಂದರೆ ಇದು ಸಿಚುವೇಶನ್ ಹಿಂಗೆ ಹೋಗ್ತಾ ಇದ್ರೆ ರೈಟ್ ಹೈಕ್ ಆಗ್ತಾ ಇರುತ್ತೆ, ಪ್ಲಸ್ ಆಗ್ತಾ ಇರುತ್ತೆ. ಇದರಿಂದ ಏನಂದರೆ ಪ್ಲಸ್ ಆದರೆ ಅಂತೂ ಇನ್ಫ್ಲೇಷನ್ ಅಂತೂ ಕೇಳಂಗೆ ಇಲ್ಲ, ಫುಲ್ಲು ಮೇಲೆ ಹೋಗ್ತಾನೆ ಇರುತ್ತೆ. ಇನ್ಫ್ಲೇಷನ್ ಏನಾದ್ರು ಮೇಲೆ ಹೋದರೆ ನಿಜವಾಗ್ಲೂ ನಮ್ಮ ನಿಫ್ಟಿ ಅಂತೂ ಇಲ್ಲಿಂದ ಆಚೆ ಬರೋದೇ ಡೌಟ್ ಅನಿಸುತ್ತೆ. ಏನಂದರೆ ಈ ಎಲ್ಲ ಸಿಚುವೇಶನು ಬೇರೆಗೇ ಒಳ್ಳೆಯದಾಗ್ತಿದೆ. ಫುಲ್ಲು ಸೆಲ್ಲರ್ಸ್ ಅಂತೂ ಮಾರ್ಕೆಟ್ನ ಕೆಳಗೆ ಎಷ್ಟು
ತೊಗೊಂಡೋಗೋಕ್ಕಾಗುತ್ತೋ ಅಷ್ಟು ತೊಗೊಂಡೋಗೋಕೆ ಟ್ರೈ ಮಾಡ್ತಾಯಿದ್ದಾರೆ. ಹೈಯರ್ ಲೋ ಮಾಡಿಕೊಂಡು ಮಾರ್ಕೆಟ್ ಕೆಳಗೆ ಹೋಗ್ತಾನೆ ಇದೆ. ಏನಂದರೆ ಮಿನಿಮಮ್ ಅಂದ್ರೂ ಒಂದು ತಿಂಗಳಲ್ಲಿ ಟಾಪಿಂದ 870 ಪಾಯಿಂಟ್ಸ್ ಕೆಳಗೆ ಬಂದಿದೆ. 870 ಪಾಯಿಂಟ್ಸ್. ಜೊತೆಗೆ ವಾರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದ ಎಷ್ಟು ಬಿದ್ದಿದೆ ಅಂತ ನೋಡಿದ್ರೆ ಮಿನಿಮಮ್ ಅಂದ್ರೂ 10%. ಅದು ಇಲ್ಲಿಂದ ಕಂಪೇರ್ ಮಾಡಿದ್ರೆ 13%, ಸ್ವಲ್ಪ ಮೇಲೆ ಬಂದಿದೆ. 2700 ಪಾಯಿಂಟ್ಸ್ ಹತ್ರ 800 ಅನ್ಕೊಂಬಿಡಿ, ಅಷ್ಟು ಪಾಯಿಂಟ್ ಕೆಳಗಿದೆ. ವಾಪಸ್ ಈ ಸಿಚುವೇಶನ್ ಇಲ್ಲಿ ತನಕ ಬರಬೇಕಂದ್ರೆ ಮಿನಿಮಮ್ ಅಂದ್ರೂ ಕ್ರೂಡ್ ಆಯಿಲ್ ಡೌನ್ ಆಗಬೇಕು, ವಾರ್ ನಿಲ್ಲಬೇಕು. ವಾರ್ ನಿಂತಿಲ್ಲ ಅಂದ್ರೂ ಆಯಿಲ್ ಕ್ರೈಸಸ್ ಇದೆ ನೋಡಿ, ಆಯಿಲ್ ಕ್ರೈಸಸ್ ಸಾಲ್ವ್ ಆಗಬೇಕು. ಆವಾಗ ಮಾತ್ರ ಇದು ಓವರ್ಕಮ್ ಮಾಡೋಕ್ಕಾಗೋದು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಂಡ್ ಮಾಡ್ತಾ ಒಂದು ಅನ್ನೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಏನಂದರೆ ಸ್ಟಾಕ್ಸು ಆಗಲ್ಲ, ರಿಯಲ್ ಎಸ್ಟೇಟು ಅಲ್ಲ, ಏನೂ ಅಲ್ಲ. ಅದೇನೆಂದರೆ ನೀವು ನಿಮ್ಮಲ್ಲಿ ಮಾಡೋದು ಇನ್ವೆಸ್ಟ್ಮೆಂಟ್. ಅದೇ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಥ್ಯಾಂಕ್ ಯು. ಸಿಗೋಣ. ಜೈ ಹಿಂದ್.